ಇನ್ನು ಈ ಜಾತಿ ಸಮೀಕ್ಷೆನೋ ಅಥವಾ ಜಾತಿ ಗಣತಿನೋ ಯಾವುದಾದ್ರೂ ಒಂದು ಕರ್ಕೊಳ್ಳಿ, ಅದಕ್ಕೆ ಈಗ ಅನೇಕ ಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ? ಸಿಎಂ ನಾನು ಸೇರಿದಂತೆ ಯಾರೂ ಕೂಡ ಜಾತಿ ಗಣತಿಯನ್ನ ನೋಡಿಲ್ಲ, ವರದಿ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಬೇಕು ಅಂತ ಚಲುವರಾಯಸ್ವಾಮಿ, ಊಹೆ ಮೇಲೆ ಮಾತನಾಡೋದು ಸರಿಯಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರದ್ದು. ಅದು ಜಾತಿ ಗಣತಿಯಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಪ್ರಿಯಾಂಕ ಖರ್ಗೆ ಅವರು. ವರದಿ ಜಾರಿಗೆ ಹೈಕಮಾಂಡ್ ಬದ್ಧವಾಗಿದೆ ಅಂತ ಮುನಿಯಪ್ಪನವರು. ಯಾರೂ ಆತಂಕ ಪಡಬೇಡಿ, ಅದರ ಅವಶ್ಯಕತೆ ಇಲ್ಲ ಅಂತ ಶಿವರಾಜ್ ತಂಗಡಿಗೆ ಅವರು. ಸೊ ಎಲ್ಲ ನಾಯಕರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತದೆ ಏನು ಅಂತ. ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತದೆ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದು ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದು ಸಾರಿ ಸದನನ ಕರಿಬೇಕು, ಅದನ್ನು ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೆಯದು. ನಮ್ಮ ಸಮಾಜ ಆಗಲಿ, ವೀರಶೈವ ಸಮಾಜ ಆಗಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ, 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜ ಜನ ಒಪ್ಪಿದ್ದಾರೆ, ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷ ಮೊದಲನೇದು ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ದರೆ ಕ್ಯಾಬಿನೆಟ್ನಲ್ಲಿ ಅದೇನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅಥವಾ ಹೆಚ್ಚು ಏನಾದರೂ ಆಗಿದೆಯೋ ಅಂತ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಅದು ವರದಿನೇ ಸಲ್ಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನಾಗ್ತದೆ ಅನ್ನೋದು ಇನ್ನು ಕಾದು ನೋಡಿ. ಇನ್ನು 1 ಅವರ್ 2 ಅವರ್ಸ್ ಕ್ಯಾಬಿನೆಟ್ ಡಿಸಿಷನ್ ಆಗಲಿ. ಇದು ಹೈಕಮಾಂಡ್, ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ, ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟಲ್ಲಿ ಅವರು ಕೂಡ ಇದನ್ನು ಹೇಳಿದ್ದಾರೆ. ಜಾತಿ ಜನಗಣತಿ ಆದರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದರಿಂದ ಸಾಮಾಜಿಕ ಬದ್ಧತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ. ಇದರಿಂದ ಸುದ್ದಿ ನನಗೂ ನೋಡಿ, ಕೆಲವೊಂದಿಷ್ಟು ಕ್ಯಾಬಿನೆಟ್ ಗೌಪ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಮತ್ತು ಆಮೇಲೆ ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಏನು ಅವತ್ತು ವರದಿ ಕೊಟ್ಟರು ಆ ವರದಿಯನ್ನು ಹೋಗಿ ಇವತ್ತು ಟ್ರೆಜರಿಗೆ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತೇ ನಾವು ತೊಗೊಂಬರ್ತೀವಿ ಕ್ಯಾಬಿನೆಟಿಗೆ ತಂದು ಅಲ್ಲಿನೇ ಓಪನ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾನು ಏನಂತ ಮಾಹಿತಿ ಕೊಡಲಿ? ಅದನ್ನು ಯಾರು ನೋಡಿದ್ದಾರೆ? ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮ ಏನಾದರೂ ಹೇಳ್ತಾರೆ ಅಂದರೆ ಊಹಾಪೋಹಗಳಿಂದ ಹೇಳ್ತಾರೆ.